ಹೆಂಗೆ ಅನಿಸಿದ್ರಿ ಸರ್ ಹೇಳಿದ್ನಲ್ಲ ಭಾಳ ಮನಸ್ಸು ಮುಟ್ಟುವಂಗೆ ಹೇಳ್ಯಾರ. ಒಂದು ಹಾಕಿ ಒಂದು ಜ್ವರ ಚಪ್ಪಾಳೆ. ಕೊನೆಯದಾಗಿ ನಮ್ಮ ಉಡುಗೊರೆ ಕಂಪ್ನಿಯ MD ಅವರು ಏನೋ ಒಂದು ಅನಿಸಿಕೆನ ಹೇಳ್ಕೊಳ್ಳೋರು ಅಪ್ಪ ಏನೋ ಒಂದು ನಮಗೆ ಹೊಸ ವಿಚಾರ ತಿಳಿಸೋದು ಅವ್ರನ್ನ ವೇದಿಕೆಗೆ ವೆಲ್ಕಮ್ ಮಾಡಿ. ಹೊಸ ವಿಚಾರ ಅಂತ ಏನಿಲ್ರಿ, ಜನರಲ್ ಡಿಸ್ಕಷನ್ ಸ್ವಲ್ಪ ಅಂದ್ರೇನು. ಈಗ ನಾವೆಲ್ಲ ಎದಕ್ಕೆ ಸೇರಿದೀವಿ, ಒಂದು ಉಡುಪಿ ಲೈಫ್ ಕಂಪ್ನಿ ಬಂದಿರೋ ಒಂದು ಫ್ಯಾಮಿಲಿ ತರ ಆಗಿದ್ದೀವಿ, ಎಲ್ಲರೂ ಸೇರಿ ಜಾಯ್ನ್ ಆಗಿದ್ದೀವಿ. ನಾವು ನೀವು ಏನ್ ಮಾಡ್ಬೇಕು ಈಗ, ಯಾಕಂದ್ರೆ ಎಲ್ಲರೂ ಸೇರಿದ್ರೆ ಇನ್ಕಮ್ ಗಳಿಸ್ಬೇಕು, ಕಲಿಲ್ರಿ. ಇನ್ಕಮ್ ಬರ್ಲಿಲ್ಲಪ್ಪ ಅಂದ್ರೆ ನಾವು ಸೇರ್ ಮಾಡಿದ್ದು ವ್ಯರ್ಥ. ಕಂಪ್ನಿನೂ ಬೆಳಿಬೇಕು, ಕಂಪ್ನಿ ಜೊತೆ ಕೈ ಜೋಡಿಸಿ ಬಂದವರು ನೀವು ಬೆಳಿಬೇಕು, ನಿಮ್ಮನ್ನ ನಂಬಿ ಯಾರು ನೆಕ್ಸ್ಟ್ ಬರ್ತಾರಲ್ಲ ಅವರು ಬೆಳಿಬೇಕು, ಅಂದಾಗ ಮಾತ್ರ ಸಾರ್ಥಕತೆ ಐತೆ, ಕಲಿಲ್ರಿ. ಅದಕ್ಕೆ ಅಂದ್ರೇನಪ್ಪ ಅಂದ್ರೆ ಎರಡು ಭಾಳ ಮುಖ್ಯ ಐತ್ರಿ. ಏನಪ್ಪ ಅಂದ್ರೆ ಭಾಳ ಟೈಮ್ ಹೋದ, ಕರೆಕ್ಟ್ 2 ನಿಮಿಷ ಹೇಳ್ತೀನಿ. ರೆಸ್ಪಾನ್ಸಿಬಿಲಿಟಿ, ಈಗ ನಾವು ಇನ್ಕಮ್ ತಗೋಬೇಕಂತ ಬಂದಿವ್ರಿ. ಇನ್ಕಮ್ ಏನು ಸುಮ್ಮನೆ ಬರ್ತದ? ಬರಕ್ ಸಾಧ್ಯತೆ ಐತ್ರಿ? ನಾವು ಬೇಕಾಬಿಟ್ಟಿ ಕೆಲಸ ಮಾಡಿದ್ರು ಬರಕ್ ಸಾಧ್ಯತಾ? ಇಲ್ಲಲ್ಲ. ಅದಕ್ಕೆ ನಮಗೆಲ್ಲರೂ ಇನ್ಕಮ್ ಬರ್ಬೇಕಪ್ಪ ಅಂದ್ರೆ ನಮ್ಮದೇ ಆದ ಒಂದಿಷ್ಟು ಜವಾಬ್ದಾರಿ ಇದಾವೆ. ನಿಮ್ಮೂ ಜವಾಬ್ದಾರಿ ಇದಾವ, ಮ್ಯಾನೇಜ್ಮೆಂಟ್ ಕಡೆಯಿಂದ ಕಂಪ್ನಿ ಕಡೆಯಿಂದ ಒಂದಿಷ್ಟು ಜವಾಬ್ದಾರಿ ಇದಾವ. ಅದಕ್ಕೆ ನಮ್ಮ ಜವಾಬ್ದಾರಿ ಏನು, ಪ್ರತಿಯೊಬ್ಬರು ನಾವು ಇನ್ಕಮ್ ಇದನ್ನ ಗಳಿಸ್ಬೇಕಾ, ಈ ಟಾರ್ಗೆಟ್ ಹಾಕೋಬೇಕು. ಏನ್ ಟಾರ್ಗೆಟ್ ಹಾಕೋತೀವಿ, ಈ ಟೈಮಿಗೆ ನಾವು ಇದನ್ನ ಇಷ್ಟು ಇನ್ಕಮ್ ಅಚೀವ್ ಮಾಡ್ತೀವಿ ಅಂತ ಟಾರ್ಗೆಟ್ ಹಾಕೊಂಡಾದ್ಮೇಲೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ ರೆಡಿ ಇರ್ಬೇಕ್ರಿ. ಜವಾಬ್ದಾರಿ ಅನ್ನೋದು ಬಹಳ ಮುಖ್ಯ ಇರ್ತದೆ. ಯಾಕಂದ್ರೆ ನಾವು ಏನ್ ಜವಾಬ್ದಾರಿ ತಗೋತೀವಲ್ಲ, ಈಗ ನಮ್ಮ ನಂಬಿ ಬರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ನಿಮ್ ಡೌನ್ಲೈನ್ಗಳಿಗಿರ್ಬೋದು, ಅಸೋಸಿಯೇಟ್ಸ್ ಇರ್ಬೋದು, ನಾವು ಏನ್ ಕಮಿಟ್ಮೆಂಟ್ ಕೊಡ್ತೀವಲ್ಲ ಆ ಕಮಿಟ್ಮೆಂಟ್ ತಕ್ಕಂಗೆ ವರ್ಕ್ ಮಾಡ್ಬೇಕ್ರಿ. ಆ ಕಮಿಟ್ಮೆಂಟ್ ಏನ್ ಕೊಡ್ತೀವಿ, ನಾವು ಈ ಟೈಮಿಗೆ ಬರ್ತೀವಿ, ನಿಮ್ಗೆ ಕರ್ಕೊಂಡು ಪ್ಲಾಟ್ ವಿಸಿಟ್ ಹೋಗ್ತೀವಿ ಅನ್ನೋದಿರ್ಬೋದು, ಲೀಡರ್ ಭೇಟಿ ಆಗಿರ್ಬೋದು, ಪ್ರತಿಯೊಂದು ನಾವು ಏನು ರೆಸ್ಪಾನ್ಸಿಬಿಲಿಟಿ ತಗೋತೀವಲ್ಲ ಅದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ಪ್ರತಿಯೊಂದು ನಾವು ಕಂಪ್ನಿ ಕಡೆಯಿಂದ ಏನು ಎಜುಕೇಶನ್ ಕೊಡ್ತಿರ್ತೀವಲ್ಲ ಅದರಲ್ಲಿ ಪ್ರತಿಯೊಂದಿಗೆ ಏನು ಇರ್ತಾರೆ, ನಾವು ಆಕ್ಟಿವ್ ಆಗಿ ಏನು ಪಾರ್ಟಿಸಿಪೇಷನ್ ಮಾಡಾಕಿರ್ತೀವಲ್ಲ ಈ ರೀತಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಇರಬೇಕು. ಜೂಮ್ ಮೀಟಿಂಗ್ ಇರ್ಬೋದು, ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟು ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಸ್ವಲ್ಪ ಇದರಷ್ಟು ಎಫೆಕ್ಟಿವ್ ಇಲ್ಲೇ ಇರ್ಬೋದು, ಆದರೆ ಈಸಿಯಾಗಿ ಟೈಮ್ ಸೇವಿಂಗ್ ಇರುತ್ತೆ. ಯಾಕಂದ್ರೆ ನೀವು ಎಲ್ಲೆಲ್ಲಿ ಇರ್ತಿರಲ್ಲ ಅಲ್ಲಿ ನಿಂತ್ರನ್ನ ಕನೆಕ್ಟ್ ಆಗ್ಬೋದು. ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಪ್ರತಿಯೊಬ್ಬರು ಯೂಸ್ ಮಾಡಕ್ ಕಲೀರಿ. ಯಾಕಂದ್ರೆ ನಾಳೆ ನೀವು ಲೀಡರ್ಶಿಪ್ ತಗೊಂಡು ನಿಮ್ದೇ ಆದ ಟೀಮ್ಗಳಿಗೆ ಇದಾಕಿರ್ತಾವಲ್ಲ, ಟೀಮ್ ಬಿಲ್ಡ್ ಆಗಿರ್ತಾವಲ್ಲ ಅವರಿಗೆಲ್ಲ ಎಜುಕೇಶನ್ ಕೊಡ್ಬೋದು. ಅದಕ್ಕೆ ಪ್ರತಿಯೊಬ್ಬರು ಆಕ್ಟಿವ್ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಇಲ್ಲಿ ಎರಡನೇ ಆಕ್ಟಿವಿಟಿ ಟೀಮ್ ಆಕ್ಟಿವಿಟಿ ಅಂತಂದ್ರೆ ಪ್ರತಿಯೊಬ್ಬರು ಒಬ್ಬೊಬ್ಬರೇ ಈಗ ನೋಡ್ರಿ, ಒಬ್ಬ ಫೀಲ್ಡ್ ಲೆವೆಲ್ ಎಲ್ಲ ಅಡ್ಡಾಕ್ ಮಾಡ್ಕೊಂಡ್ರೆ ಏನೋ ಒಂಥರ ಇರುತ್ತೆ, ಹಿಂಜರಿಕೆ ಇರುತ್ತೆ. ಅದೆಲ್ಲ ಒಂದು 2-3 ಮಂದಿ ಎಕ್ಸ್ಪರ್ಟ್ ಇದ್ರು. ಫಾರ್ ಎಕ್ಸಾಂಪಲ್ ಈಗ ಒಂದು ಟೀಮ್ ಇಲ್ಲಿ ಒಂದು ಆರ್ಡರ್ ತಗೊಂಡ ರಾಜು ಸರ್ ಅದ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ, ಅವರೆಲ್ಲ ಫೀಲ್ಡ್ ಲೆವೆಲ್ ಎಲ್ಲ ಹೋಗಿ ಮಾಡಿ ಎಲ್ಲ ಬೇರೆ ಬೇರೆ ಕಂಪ್ನಿಯಲ್ಲೆಲ್ಲ ಒಳ್ಳೆ ಇನ್ಕಮ್ ತಗೊಂಡು ಹೋಗ್ತಾರ. ಇವ್ರ ಕೆಳಗಡೆ ಯಾರು ಬರ್ತಾರ, ರವೀಂದ್ರ ಕೋಲ್ ಸರ್ ಬರ್ತಾರ, ಮತ್ತೆ ಇವ್ರ ಮೇಲ್ಗಡೆ ಯಾರು ರಮೇಶ್ ವರ್ಗ ಸರ್ ಅದ. ಈ ರೀತಿ ಅವರು ಒಬ್ಬೊಬ್ಬರೇ ಫೀಲ್ಡಿಗೆ ಹೋಗಿ ವರ್ಕ್ ಮಾಡಾಕ್ತಿರೋದ್ರಿಂದ ಎಫಿಷಿಯನ್ಸಿ ಇರಂಗಿಲ್ಲ, ಸ್ವಲ್ಪ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಅವಾಗ ಟೀಮ್ ಅಂದ್ರೆ ಸ್ಪಿರಿಟ್, ಹೈ ಸ್ಪಿರಿಟ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅದು ಒಂದ್ ವೇಳೆ ಅವರು ಕುತ್ಕೊಂಡು ಪ್ಲಾನ್ ಮಾಡಿಬಿಟ್ಟು ಒಂಥರ ಟೀಮ್ ಆಗಿ ಆಕ್ಟಿವಿಟಿಗೆ ಟೀಮ್ ಥ್ರೂ ಅಂದ್ರೆ ಇವತ್ತೇನು ಪ್ಲಾನ್ ಮಾಡಬೇಕು, ಹೆಂಗ್ ವರ್ಕ್ ಮಾಡಬೇಕು, ಎಲ್ಲಿ ಹೋಗಿ ಯಾರನ್ನ ಭೇಟಿ, ಎಲ್ಲಿ ಕ್ಲೋಸಿಂಗ್ ಮಾಡಬೇಕು, ಹೆಂಗ್ ಬಿಸ್ನೆಸ್ ಮಾಡಿದ್ರೆ ಇದು ಬರುತ್ತೆ. ಕಂಪ್ನಿ ಮ್ಯಾನೇಜ್ಮೆಂಟ್ ಕೂಡ ಏನೇ ಡಿಸ್ಕಷನ್ ಮಾಡ್ಕೊಂಡು ಅವರು ಒಂಥರ ಟೀಮ್ ಆಗಿ ಆಕ್ಟಿವಿಟಿ ಮಾಡಕತ್ತಿದ್ರು ಅಂದ್ರೆ ಒಂದು ಟೀಮ್ ಸ್ಪಿರಿಟ್ ಅನ್ನೋದು ಬರುತ್ತೆ. ಟೀಮ್ ಸ್ಪಿರಿಟ್ ಎಲ್ಲಿರುತ್ತಲ್ಲ ಯಾವ್ದು ಬೇಕಾದನ್ನ ಅಚೀವ್ ಮಾಡ್ಬೋದು. ಎಲ್ಲಿ ನಾವೊಂದು ಟೀಮ್ ಸ್ಪಿರಿಟ್ ಅನ್ನೋದು ಬಿಲ್ಡ್ ಆಗತ್ತಲ್ಲ, ಇದು ನಮ್ದು ತಂಡ ನಮ್ದು ಕಂಪನಿ ಅನ್ನೋದು ಯಾವಾಗ ಬಿಲ್ಡ್ ಆಗತ್ತಲ್ಲ ಅವಾಗ 100% ರಿಸಲ್ಟ್ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಏನೈತಿ ಇನ್ನ ಏನೈತಿ ಟೀಮ್ ಓರಿಯೆಂಟೆಡ್ ಟೀಮ್ ಆಕ್ಟಿವಿಟೀಸ್, ನಾವೇನು ಅಪ್ಲೈನ್ ಡೌನ್ಲೈನ್ ಎಲ್ಲ ಇರ್ತಾರಲ್ಲ ಒಬ್ರಿಗೊಬ್ರು ಕನೆಕ್ಷನ್ ಇಟ್ಕೊಂಡು ಟೀಮ್ ಆಕ್ಟಿವಿಟಿ ಕಡೆಗೆ ಫೋಕಸ್ ಮಾಡೋಣ. ಇದ್ರ ಜೊತೆ ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ ನಾವು ಡೂಪ್ಲಿಕೇಶನ್ ಅನ್ನ ಇನ್ಮೇಲೆ ಸ್ಟಾರ್ಟ್ ಮಾಡೋಣ. ಈ ಸರ್ ಇಟ್ಟು ಹೇಳಿದ್ರಲ್ಲ, ಒಬ್ಬರಿಂದ ಇಬ್ಬರನ್ನ ತರೋದು, ಅವ್ರಿಬ್ಬರಿಂದ ಅವ್ರು ತರೋದು. ಬಹಳ ಸರ್ ಹೇಳಿದ್ರಾಗ ಏನಂದ್ರೆ ಜನರಿಂದ ಜನ ಬರ್ಬೇಕಂತ ಹೇಳಿ. ಈ ಡೂಪ್ಲಿಕೇಶನ್ ಮೆಥಡ್ ಜೊತೆ ಒಂದು ಜನರನ್ನು ತರೋದು, ಅವರಿಂದ ಡೂಪ್ಲಿಕೇಶನ್ ಮಾಡೋದು, ಎಜುಕೇಶನ್ ಕೊಡೋದು. ಎಜುಕೇಶನ್ ಯಾವ ರೀತಿ ಕೊಡ್ಬೇಕಂದ್ರೆ ಬಿಸ್ನೆಸ್ ಅಲ್ಲಿ ಆಟೋಮೆಟಿಕ್ ಜನರೇಟ್ ಆಗಿರ್ಬೇಕು. ಇಲ್ಲಿ ನಮ್ಮಲ್ಲಿ ಜನರಲ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇದೆ ಅಂದ್ರೆ ನಾವು ಪ್ರತಿಯೊಬ್ಬರು ಏನ್ ಮಾಡ್ತೀವಿ, ಐಡಿ ಕ್ಲೋಸಿಂಗ್ ಅಂತ. ಐಡಿ ಕ್ಲೋಸಿಂಗ್ ಒಂದು ಮಾತೇ ಬೇಡ. ಐಡಿ ಕ್ಲೋಸಿಂಗ್ ಅಂದ್ರೆ ಅದು ಬೇಡ, ನಮ್ಮ ಬೈನರಿ ಓನ್ಲಿ ಬೈನರಿ ಸಿಸ್ಟಮ್. ನಮ್ದು ಹೆಂಗೈತಿ ಸೆಲ್ಫ್ ಒಳ್ಳೆ ನಮ್ಮ ಐಡಿ ಮೇಲೆ ಎಷ್ಟು ಸಲ ನಾವು ಬಿಲ್ಲಿಂಗ್ ಹಾಕೊಂಡ್ರು ಇನ್ಕಮ್ ಜನರೇಟ್ ಆಗತ್ತೆ. ಐಡಿ ಕ್ಲೋಸಿಂಗ್ ಅನ್ನೋದಕ್ಕೆ ಏನ್ ಮಾಡ್ರಿ, ಪ್ರತಿಯೊಬ್ರು ನಮ್ಮ ಕೆಳಗಡೆ 2 ಇರ್ತಾರ, 4 ಮಂದಿ ಇರ್ತಾರ, ಅವ್ರು ಪ್ರತಿಯೊಬ್ರು ರೀಸೇಲ್ ಮಾಡ್ಬೇಕು.
ಅವ್ರ ಐಡಿ ಥ್ರೂ ರೀಸೇಲ್ ಇರೋ ಪ್ರತಿಯೊಂದು ಆಲ್ರೆಡಿ ನಮ್ದು ಕಂಪ್ನಿ ಪ್ಲಾನ್ ಸರ್ ಹೇಳಿದ್ರು ಎಷ್ಟು ಸಿಂಪಲ್ ಇದೆ ಸಿಂಪಲ್ ನೋಡಿ. ಈಗ ನಾವು ಇಲ್ಲಿದ್ದೀವಾ, ನನಗೆ 30,000 ಬರ್ಬೇಕು ತಿಂಗಳ ಗೊತ್ತಲ್ಲಿಂದ. ನಾ ಜನಗಳು ತರ್ತೀನಿ, ಒಳ್ಳೆ ಎಜುಕೇಶನ್ ಕೊಡ್ತೀನಿ, ಅವ್ರಿಗೆ ಒಳ್ಳೆ ಟೀಮ್ ಅಸೋಸಿಯೇಟ್ ರೆಡಿ ಮಾಡ್ತೀನಿ ಅಂತ ನಮ್ಮೆಲ್ಲ ಕೆಪಾಸಿಟಿ ಇರ್ತಂದ್ರೆ ಈಚೆ ಕಡೆ ಒಂದು 30 ಮಂದಿ, ಈಚೆ ಕಡೆ ಒಂದು 30 ಮಂದಿ ರೆಸ್ಪಾನ್ಸಿಬಿಲಿಟಿ ತಗೊಂಡ ವ್ಯಾಲಿ ಇಕ್ವಿಪ್ಡ್. ನಾವು ಫೀಲ್ಡಿಗೆ ಹೋದ್ರೆ ಎಲ್ಲರಿಗೂ ಸನ್ನದ್ಧಾಗಿರ್ಬೇಕು. ಅದಕ್ಕೆ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ, ಎಲ್ಲರದ್ದು ಸಪೋರ್ಟ್ ತಗೊಂಡ ನೀವು 30 ಮಂದಿ ರೆಡಿ ಮಾಡಿದ್ವಿ. ನಿಮ್ಗೆ ದಿನ 1,000 ಅಲ್ಲ, ಮೋರ್ ದೆನ್ 2,000 ಆರಾಮ್ ಪರ್ ಡೇ ಇನ್ಕಮ್ ಕ್ರಾಸ್ ಆಗತ್ತೋ ಆಗಲ್ಲ ಆಗತ್ತಲ್ಲ. ಒಂದು 30 ಮಂದಿ ತಂದು ಮಾಡೋಕ್ಕಾಗಂಗಿಲ್ಲ. ಅದ್ರ ಬಗ್ಗೆ ನಾವು ದಿವಸ ಹೋಗಿ ಫೀಲ್ಡ್ ಹೋಗಿ ನಮ್ದು ಅಂದ್ರೆ 100% 200% ಎಫರ್ಟ್ ಹಾಕೋದಿಲ್ಲ. ಸ್ಮಾರ್ಟ್ ವರ್ಕ್ ಮಾಡಿರಿ, ಸ್ಮಾರ್ಟ್ ವರ್ಕ್ ಮಾಡಿ 100% ಸ್ಮಾರ್ಟ್ ವರ್ಕ್ ಎಫರ್ಟ್ ಹಾಕಿರಿ. ಹಾಕಿ ಒಂದು 30 ಜನ ಆಗ್ತಿತ್ತು. ಒಳ್ಳೆ ಎಜುಕೇಶನ್ ಕೊಟ್ಟು ಎಲ್ಲಿ ಎಜುಕೇಶನ್ ಕೊಡ್ತಿರಲ್ಲ ಅಲ್ಲಿ ಟೀಮ್ಗಳು ಬರೋಕೆ ಸಾಗಂಗಿಲ್ಲ. ಅದಕ್ಕೆ ಎಜುಕೇಶನ್ ಒತ್ತು ಕೊಡ್ರಿ. ಹಂಗೆ ನಮ್ಮ ಕೆಳಗಡೆ ಆ ಕಡೆ ಒಂದಿಷ್ಟು ಜನ ಈ ಕಡೆ ಒಂದಿಷ್ಟು ಜನ ಡೂಪ್ಲಿಕೇಶನ್ ಮೆಥಡ್ ಮೇಲೆ ನಾನು ಸುಮ್ಮನೆ ಜನರಲ್ ಆಗಿ ನಿಮ್ಗೆ ಫಿಗರ್ ಹೇಳಿದೆ ಅಷ್ಟೇ. ಡೂಪ್ಲಿಕೇಶನ್ ಮೆಥಡ್ ಮೇಲೆ ಸಿಸ್ಟಮ್ ಅನ್ನೋದು ಏನಿರುತ್ತಲ್ಲ ಆ ಸಿಸ್ಟಮ್ ಮೇಲೆ ಅಡಾಪ್ಟ್ ಮಾಡ್ರಿ. ಎಲ್ಲರೂ ಮಾಡೋಣ ಅಡಾಪ್ಟ ರೆಡಿ ಇದ್ದೀರಿ? ಇನ್ನು ಡೂಪ್ಲಿಕೇಶನ್ ಯಾರು ಕಮಿಟ್ಮೆಂಟ್ ಆಗಿ ನಮ್ ಕೂಡ ಏನು ಕೋಆರ್ಡಿನೇಷನ್ ಮಾಡ್ತಿರಲ್ಲ, ನಾವಂತೂ ಸುಮ್ಮನೆ ಕೊಂಡ್ರಂಗಿಲ್ಲ. ಡೆಫಿನೆಟ್ಲಿ ಫಾಲೋ ಅಪ್ ಮಾಡ್ತೀವಿ. ಅದಕ್ಕೆ ಎಲ್ಲರೂ ರೆಡಿ ಇರಬೇಕು. ರೆಡಿ ಇದ್ದೀರಿ? ಓಕೆ.